ನಮಸ್ಕಾರ ವೀಕ್ಷಕರೇ, ಎಸ್ಎಸ್ಡಬ್ಲ್ಯೂ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ನಾಡಿನಾದ್ಯಂತ ಎಸ್ಎಸ್ಡಬ್ಲ್ಯೂ ನ್ಯೂಸ್ ಚಾನೆಲ್ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ. ಹೀಗಾಗಿ ಲೋಗೋ ಲೋಕಾರ್ಪಣೆ ಮಾಡಿ ಎಸ್ಎಸ್ಡಬ್ಲ್ಯೂ ಕನ್ನಡ ನ್ಯೂಸ್ ಚಾನೆಲ್ ಇಡೀ ಕರ್ನಾಟಕದಾದ್ಯಂತ ಕೋಮು ಸಾಮರಸ್ಯವನ್ನು ಪಸರಿಸಲಿ ಎಂದು ಹಿರಿಯ ಪತ್ರಕರ್ತ ಬಸವರಾಜ್ ಚಿನಿವಾರ್ ಅವರು ಹಾರೈಸಿದರು. ನಾಡಿನಾದ್ಯಂತ ಎಸ್ಎಸ್ಡಬ್ಲ್ಯೂ ನ್ಯೂಸ್ ಚಾನೆಲ್ ಕೋಮು ಸಾಮರಸ್ಯ ಪಸರಿಸಲಿ. ಚಿನ್ನಿವಾರ್ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಡಗೇರಿ ಗ್ರಾಮದ ಸಂತರಾದ ಚಂದಾ ಸಾಬ್ ಮತ್ತು ವರಹಳ್ಳಿ ರಾಯ ಅವರ ಭಾವೈಕ್ಯತೆ ಕೇಂದ್ರವಾದ ವಡಗೇರಿ ಗ್ರಾಮದ ಮೂಲಕ ಎಸ್ಎಸ್ಡಬ್ಲ್ಯೂ ಕನ್ನಡ ನ್ಯೂಸ್ ಚಾನೆಲ್ ಇಡೀ ಕರ್ನಾಟಕದಾದ್ಯಂತ ಕೋಮು ಸಾಮರಸ್ಯವನ್ನ ಪಸರಿಸಲಿ ಎಂದು ಹಿರಿಯ ಪತ್ರಕರ್ತ ಬಸವರಾಜ್ ಚಿನ್ನಿವಾರ್ ರವರು ಹೇಳಿದ್ದರು. ತಾಲೂಕಿನ ವಡಗೇರಾದ ಚಂದಾ ಸಾಬ್ ದರ್ಗಾದಲ್ಲಿ ಕಾವ್ಯ ಸಿದ್ದಣ್ಣ ವಡಗೇರಿ ಅವರ ಸಾರಥ್ಯದ ಎಸ್ಎಸ್ಡಬ್ಲ್ಯೂ ಕನ್ನಡ ನ್ಯೂಸ್ ಚಾನೆಲ್ನ ಲೋಗೋ ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ದ ಅವರು, ಚಂದಾ ಸಾಬ್ ಹಾಗೂ ಹಳೇರಾಯ್ ಅವರಿಬ್ಬರ ಇತಿಹಾಸವು ಕೋಮು ಸಾಮರಸ್ಯದ ಪ್ರತೀಕವಾಗಿದೆ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಭಾವೈಕ್ಯತೆ ಹಾಗೂ ಸಾಮರಸ್ಯಕ್ಕೆ ಇಬ್ಬರು ಸಂತರ ಮಾರ್ಗದಲ್ಲಿ ಮುನ್ನಡೆಯುವುದು ಅಗತ್ಯವಾಗಿದೆ. ಕಾವ್ಯ ಅವರ ತಂದೆ ಸಿದ್ದಣ್ಣ ಅವರು ಆರೋಗ್ಯ ಇಲಾಖೆಯಲ್ಲಿ ಹಾಗೂ ಅವರ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ಕಾವ್ಯ ಅವರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಮನುಷ್ಯನ ಎರಡು ಕಣ್ಣುಗಳು. ಹಾಗಾಗಿ ಈ ಎರಡು ಕ್ಷೇತ್ರಗಳಲ್ಲಿ ನ್ಯೂಸ್ ಚಾನೆಲ್ಗೆ ಹೆಚ್ಚು ಆದ್ಯತೆ ಕೊಡಬೇಕು ಎಂದು ಅವರು ಹೇಳಿದ್ರು. ಕಾವ್ಯ ಸಿದ್ದಣ್ಣ ವಡಗೇರಿ ಅವರು ಮೂಲತಃ ಕಲಬುರಗಿ ಜಿಲ್ಲೆಯ ಅಪಜಲಾಪುರ ತಾಲೂಕಿನ ಸುಕ್ಷೇತ್ರ ದೇವಲ್ ಗಾಣಗಾಪುರದವರು. ಅವರ ಗ್ರಾಮದಲ್ಲಿನ ಸುಮಾರು 150 ಕುಟುಂಬಗಳು ಮೊದಲು ವಡಗೇರಾದಲ್ಲಿ ವಾಸಿಸುತ್ತಿದ್ದರು. ಆ ಎಲ್ಲಾ ಕುಟುಂಬಗಳು ಈ ಹಿಂದೆಯೇ ಸಾಮೂಹಿಕವಾಗಿ ದೇವಲ್ ಗಾಣಗಾಪುರಕ್ಕೆ ವಲಸೆ ಬಂದಿದ್ದರು. ಹಾಗಾಗಿ ಕಾವ್ಯ ಅವರು ತಮ್ಮ ಮೂಲ ಸ್ಥಳವಾದ ವಡಗೇರಾದಲ್ಲಿ ಹೊಸ ನ್ಯೂಸ್ ಚಾನೆಲ್ ಆರಂಭಿಸಿದ್ದು ತವರು ನೆಲಕ್ಕೆ ಕೊಟ್ಟ ಗೌರವವಾಗಿದೆ. ತಮ್ಮ ತವರು ನೆಲವನ್ನ ಯಾರೂ ಮರೆಯಬಾರದು ಎಂದು ಹೇಳಿದ್ದ ಅವರು, ನ್ಯೂಸ್ ಚಾನೆಲ್ ಕೇವಲ ಯಡ್ರಾಮಿ, ಜೇವರ್ಗಿ, ಕಲಬುರಗಿಯಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ತನ್ನ ಸೇವೆಯನ್ನ ವಿಸ್ತರಿಸಲಿ ಎಂದು ಅವರು ಶುಭ ಹಾರೈಸಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಾಯಬಣ್ಣ ಕಾಳಪ್ಪ ವಡಗೇರಿ ಅವರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ್ದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಚಂದಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ರಾಜೇಂದ್ರ ಕೊರಬ ಅವರು ಮಾತನಾಡಿ, ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ಗಳು ಪ್ರಭಾವವನ್ನ ಹೊಂದಿವೆ. ಸಿದ್ದಣ್ಣ ವಡಗೇರಿ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಚಿರಪರಿಚಿತ. ಅವರು ತಮ್ಮ ಇಬ್ಬರು ಮಕ್ಕಳಿಗೆ ಕಾವ್ಯ ಮತ್ತು ಕಿರಣ್ ಎಂದು ಹೆಸರು ಇಡುವ ಮೂಲಕ ಸಾಹಿತ್ಯದ ಕೃಷಿಯನ್ನು ತಮ್ಮ ಕುಟುಂಬದಿಂದಲೇ ಆರಂಭಿಸಿದ್ದಾರೆ. ಕಾವ್ಯ ಅತ್ಯಂತ ಚಟುವಟಿಕೆಯುಳ್ಳವರಾಗಿದ್ದು, ನ್ಯೂಸ್ ಚಾನೆಲ್ ಬೆಳೆಸುವ ಅವರ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆಯದು ಆಗಲಿ ಎಂದು ಶುಭ ಹಾರೈಸಿದ್ದರು. ಶ್ರೀ ಚಂದಾ ಸಾಬ್ ದರ್ಗಾದ ಪ್ರಮುಖ ಅರ್ಚಕ ಬಂದಿಗಿ ಸಾಬ್ ಲಾಳೆ ಸಾಬ್ ಮುಜಾವರ್, ಹಿರಿಯ ಮುಖಂಡ ಶೇಖ್ ಚಾಂದ್ ಮುಜಾವರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮೆಹಬೂಬ್ ಮುಜಾವರ್ ಮುಂತಾದವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಪಜಲಪುರ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ಶರಣಪ್ಪ ದತ್ತಪ್ಪ ವಡಗೇರಿ ಹಾಗೂ ಮೆಲೋಡಿಯಸ್ನ ಗಾಯಕ ಮಹೇಶ್ ಚಿಂತನಪಲ್ಲಿ ಅವರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಮಹೇಶ್ ವಡಗೇರಿ, ವಿಜಯ್ ಕುಮಾರ್ ವಡಗೇರಿ, ಶಿವಶರಣ ವಡಗೇರಿ, ರಾಕೇಶ್ ವಡಗೇರಿ, ಅತ್ರಿಕುಮಾರ್ ವಡಗೇರಿ, ಬಾಗಪ್ಪ ವಡಗೇರಿ, ಮಡಿವಾಳ ವಡಗೇರಿ, ಅನಿಲ್ ವಡಗೇರಿ, ಸಚಿನ್ ಸಿಂದಗಿ ಮುಂತಾದವರು ಪಾಲ್ಗೊಂಡಿದ್ದರು. ಇವತ್ತು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಐತಿಹಾಸಿಕ ಭಾವೈಕ್ಯತೆಯ ಕೇಂದ್ರವಾಗಿರುವ ಚಂದಾ ಸಾಬ್ ದರ್ಗಾ ಹಾಗೂ ಹಳ್ಳೇರಾಯ್ ದುಮ್ಮದ್ರಿಯವರ ಒಂದು ಕೋಮು ಸೌಹಾರ್ದತೆಯ ಗ್ರಾಮವಾಗಿರುವ ಸುಕ್ಷೇತ್ರ ವಡಗೇರಾದಲ್ಲಿ ಬಿಟೆಕ್ ಪದವೀಧರೆ ಕುಮಾರಿ ಕಾವ್ಯ ಸಿದ್ದಣ್ಣ ವಡಗೇರಿಯವರು ಎಸ್ಎಸ್ಡಬ್ಲ್ಯೂ ಅನ್ನುವಂಥ ಒಂದು ಕನ್ನಡ ನ್ಯೂಸ್ ಚಾನಲನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮೂಲತಃ ಕಾವ್ಯ ಸಿದ್ದಣ್ಣ ವಡಗೇರಿಯವರ ಕುಟುಂಬ ಗುಲ್ಬರ್ಗಾ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲ್ಗಾನಗಾಪುರದವರು, ದತ್ತನ ಸನ್ನಿಧಿಯಲ್ಲಿ ಬೆಳೆದವರು. ಆದಾಗ್ಯೂ ಅವರ ಪೂರ್ವಜರು 150 ಕುಟುಂಬಗಳ ಸಮೇತ ವಲಸೆ ಹೋಗಿದ್ದವರು.
ಅವರ ಊರು ಮೂಲತಃ ಯಡ್ರಾಮಿ ತಾಲೂಕಿನ ವಡಗೇರ ಗ್ರಾಮದವರು. ಹೀಗಾಗಿ ಅವರ ತಂದೆ ತಾಯಿ ಪೂರ್ವಜರ ಹಿರಿಯರ ಅಪೇಕ್ಷೆಯಂತೆ ತಮ್ಮ ಹೊಸ ನ್ಯೂಸ್ ಚಾನಲನ್ನು ವಡಗೇರ ಗ್ರಾಮದ ಚಂದಾ ಸಾಬ್ ದರ್ಗಾದಲ್ಲಿ ಇವತ್ತು ಲೋಕಾರ್ಪಣೆಯನ್ನು ಗೊಳಿಸಿದ್ದಾರೆ. ಇಂತಹ ಒಂದು ಉತ್ತಮ ಕೆಲಸಕ್ಕೆ ಅವರನ್ನು ನಾನು ಬೆಂಬಲಿಸ್ತಾ ಇದ್ದೇನೆ. ಜೊತೆಗೆ ಊರಿನವರ ಶುಭಾಶೀರ್ವಾದವೂ ಸಹಿತ ಇದೆ. ಈ ಚಾನಲ್ಲು ಕೇವಲ ಯಡ್ರಾಮಿ ಅಷ್ಟೇ ಅಲ್ಲ, ಜೇವರ್ಗಿ ಅಷ್ಟೇ ಅಲ್ಲ, ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕನ್ನಡ ನಾಡಿನಾದ್ಯಂತ ಒಳ್ಳೆಯ ಸುದ್ದಿಗಳನ್ನು ಕೊಡಲಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಎಲ್ಲವನ್ನು ಬೆಳಗಿಸಲಿ, ಕೋಮು ಸೌಹಾರ್ದತೆಯನ್ನು ಹೆಚ್ಚಿಸಲಿ, ಚಾಂದ ಸಾಹೇಬರು ಹಾಗೂ ಹಳ್ಳಿರಾಯರ ಕೋಮು ಸಾಮರಸ್ಯ ಭಾವೈಕ್ಯತೆ ಇಡೀ ನಾಡಿನಲ್ಲಿ ಪಸರಿಸಲಿ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮನಸ್ಸು ಕೂಡಿಸುವಂಥ ಕೆಲಸವನ್ನು ಈ SSW ಚಾನಲ್ ಮಾಡಲಿ ಅಂಥೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಝಳಕಿ ಈ ಒಂದು ಐತಿಹಾಸಿಕ ಸೌಹಾರ್ದತೆ ಸಾರುವಂತಹ ಈ ವಡಗೇರಿ ಗ್ರಾಮದಲ್ಲಿ ಸಿದ್ದಣ್ಣ ವಡಗೇರಿಯವರು ಮತ್ತು ಕಾವ್ಯ ವಡಗೇರಿಯವರು ಈ ಒಂದು SSW ಎನ್ನುವಂಥ ಒಂದು ನ್ಯೂಸ್ ಚಾನಲನ್ನು ಹುಟ್ಟುಹಾಕಿ ಇವತ್ತು ಅವರ ಮನೆತನದ ಆರಾಧ್ಯ ದೇವರಂಥ ಚಾಂದ್ ಸಾಬ್ ಈ ಒಂದು ಆವರಣದಲ್ಲಿ ಈ ನ್ಯೂಸ್ ಚಾನಲನ್ನು ಬಿಡುಗಡೆ ಮಾಡುತ್ತಾ ಇರುವುದು ಭಾಳ ಸಂತೋಷದ ವಿಷಯ. ಈ ಒಂದು ಅದ್ಭುತ ಕಾರ್ಯ ಅವರ ಮನೆತನದ ದೇವರಂಥ ಚಾಂದ್ ಸಾಬರ ಒಂದು ಸಮ್ಮುಖದಲ್ಲಿ ನೆರವೇರಿಸಿರೋದು ಇನ್ನೂ ಸಂತೋಷ. ಕಾವ್ಯ ಬಡಿಗೆಯವರವರು BTech ಪದವೀಧರರು. ಅವಳು ಭಾಳ ಧೈರ್ಯವಂತೆ. ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾಳೆ. ಆ ಭಗವಂತ ಅವರಿಗೆ ಇನ್ನೂ ಶಕ್ತಿ ಧೈರ್ಯ ಕೊಟ್ಟು ಈ ಚಾನಲವನ್ನು ಮುನ್ನಡೆಸಿ ಒಂದು ಅನುವು ಮಾಡಿಕೊಡ್ತಾನೆ ಅನ್ನುವಂಥ ವಿಶ್ವಾಸ ಇದೆ. ಇಂಥ ಒಂದು ಸಾಹಸ ಕಾರ್ಯ ಮಾಡೋದು ಸಾಮಾನ್ಯ ಮಾತಲ್ಲ. ಈ ಒಂದು ನ್ಯೂಸ್ ಚಾನಲ್ ಅವರು ದತ್ತದ ಕ್ಷೇತ್ರವಾದಂಥ ಘಾಣಪುರದಲ್ಲಿ ಮಾಡಬಹುದಾಗಿತ್ತು. ಇವತ್ತು ಅವರು ಅಪೇಕ್ಷೆ ಏನಪ್ಪ ಅಂತಂದರೆ ಒಂದು ವಡಗೇರಿ ಚಾಂದ್ ಸಾಬನ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಆಗಬೇಕು ಒಂದು ಮಹದಾಸೆ. ಆ ಒಂದೊಂದು ಕಾರಣಕ್ಕಾಗಿ ಇವತ್ತು ನ್ಯೂಸ್ ಚಾನಲ್ ಇವತ್ತು ಜಗದಗಲ ಪ್ರಸಾರವಾಗ್ತಾ ಇದೆ. ಇದು ವಡಗೇರಿ ಚಾಂದ್ ಸಾಬನ ಮತ್ತು ವಡಗೇರಿ ಊರಿನ ಪ್ರಚಾರ ಈ ನ್ಯೂಸ್ ಚಾನಲ್ ಮೂಲಕ ಆಗ್ತಾ ಇರುವುದು ಭಾಳ ಸಂತೋಷದ ವಿಷಯ. ಇದು ವಡಗೇರಿ ಮಂತನಲ್ಲ, ಇವತ್ತು ವಡಗೇರಿ ಗ್ರಾಮದ ಒಂದು ಪ್ರಚಾರವನ್ನು ಇಡೀ ಈ ರಾಜ್ಯಾದ್ಯಂತ ಆಗ್ತಾ ಇರುವುದು ವಡಗೇರಿಯ ಊರಿನ ಗ್ರಾಮಸ್ಥರ ಒಂದು ಸೌಭಾಗ್ಯ. ಜೊತೆಗೆ ಊರಿನ ಪ್ರಮುಖರು ಈ ದೇವಾಲಯದ ಕಮಿಟಿಯ ಹಿರಿಯರು ಚಾಂದ್ ಸಾಬನ ವ್ಯಕ್ತಿತ್ವ, ಅವನ ಶಕ್ತಿ, ಅವನ ಕುರುಹು, ಅವನ ಪವಾಡಗಳನ್ನು ಹೇಳಿದ್ದಾರೆ. ಅವನ ಪವಾಡಗಳನ್ನು ಇವತ್ತು ಕೋಮು ಸೌಹಾರ್ದತೆಯಾದಂಥ ಹಳ್ಳಿರಾಯ ಮತ್ತು ಚಾಂದ್ ಸಾಬ ಒಂದು ಗೆಳೆತನ ಯಾವ ರೀತಿ ಇರ್ತದೆ, ಗೆಳೆತನ ಬೆಳಿಬೇಕು, ಕೊನೆದಾನ ಉಳಿಬೇಕು, ಕಷ್ಟ ಸುಖಗಳು ಒಟ್ಟಿಲೆ ಉಣಬೇಕು, ಕೊಟ್ಟಿ ಗುಣಗಳು ಬಿಟ್ಟು ಬಿಡಬೇಕು ಎನ್ನುವಂಥ ಒಂದು ಮಹದಾಸೆ ಏನದಲ್ಲ, ಅಂಥ ಕೊಟ್ಟಿ ಗುಣಗಳು ಬಿಟ್ಟು ಒಂದು ಇವತ್ತು ನೋಡಪ್ಪ, ನಾನು ತಿನ್ನುವಂಥ ಆಹಾರ, ನೀನು ತಿನ್ನುವಂಥ ಆಹಾರ ಯಾವುದು ಬೇಡ, ಇವತ್ತು ಮಾಂಸಾಹಾರಿ ಇದ್ದರೂ ಸಹಿತ ಗೆಳೆಯನ ಅಪೇಕ್ಷೆ ಮೇರೆಗೆ ಇವತ್ತು ಮಾಲ್ದಿ ಅನ್ನನೇ ನನಗೆ ಬೇಕು, ನನ್ನ ಒಂದು ಇದೇ ಇರಲಿ ನನ್ನ ಒಂದು ಆಹಾರ ಎನ್ನುವಂಥ ಒಂದು ಅಂಧಕರಣದ ಮಾತುಗಳನ್ನು ಹೇಳಿದಾರಲ್ಲ, ಇದು ನಿಜವಾದ ಗೆಳೆತನ. ಇವತ್ತು ಇಲ್ಲಿ ಬಂದವರು ಅಲ್ಲಿ ಹಳ್ಳಿರಾಯನ ದರ್ಶನ ಪಡೆದುಕೊಂಡೇ ಹೋಗಬೇಕು ಅಂತ ಒಂದು ಹಿಂದಿನ ಒಂದು ಸಂಪ್ರದಾಯ ಇದೆ. ಆ ಒಂದು ಸಂಪ್ರದಾಯ ಮುಂದಿನ ಜನಾಂಗವು ಕೊಂಡೊಯ್ತಾ ಇದೆಯಲ್ಲ, ಅಂಥ ಒಂದು ಶಕ್ತಿತ್ವ ಆ ದೇವರಲ್ಲಿ ಇದೆ. ಅಂಥ ಶಕ್ತಿತ್ವ ಇರುವಂಥ ದೇವರು ಈ ನ್ಯೂಸ್ ಚಾನಲ್ ಆದಂಥ SSW ನ್ಯೂಸ್ ಚಾನಲ್ಗೆ ಆಶೀರ್ವಾದ ಕೊಡಬೇಕು, ಧೈರ್ಯ ಕೊಡಬೇಕು. ಈ ನ್ಯೂಸ್ ಚಾನಲ್ನ ಮುನ್ನಡೆಸುವಂಥ ಕಾವ್ಯಗೆ, ಆ ಕಾವ್ಯ ಶಕ್ತಿಗೆ ಇನ್ನೂ ಶಕ್ತಿ ಕೊಳ್ಳಿ ಅಂತ ಭಗವಂತನಲ್ಲಿ ಆಶಿಸಿ ನಾನು ನನ್ನ ಒಂದು ವಿಚಾರಗಳನ್ನು ನ್ಯೂಸ್ ಚಾನಲ್ ಮೂಲಕ ಹೇಳ್ತಾ ಇದ್ದೇನೆ. ಇದಾಗಿತ್ತು ಈ ಕ್ಷಣದ SSW ನ್ಯೂಸ್. ನಮಸ್ಕಾರ.